ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿಯನ್ನ ಮೆರೆಯಲಾಗಿದೆ. ಬೇಲೂರಿನ ದೇವಾಲಯದ ಮುಂದೆ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಘಟನೆಗೆ ಕಾರಣವಾದವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಸ್ಥಳೀಯರು ಭಾಗಿಯಾಗಿದ್ದಾರೆ. ಬೇಲೂರು ಪುರಸಭೆ ಆವರಣದಲ್ಲಿ ಗಣಪತಿ ದೇವಾಲಯ ಇದೆ. ಈ ದೇವರ ವಿಗ್ರಹಕ್ಕೆ ಚಪ್ಪಲಿಯನ್ನು ಹಾಕಲಾಗಿದೆ. ಚಪ್ಪಲಿಯ ಹಾರ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಪುರಸಭೆ ಆವರಣದಲ್ಲಿ ನಡೆದಿರುವಂತಹ ಘಟನೆ. ಕಿಡಿಗೇಡಿಗಳ ಬಂಧನಕ್ಕೆ ಸ್ಥಳೀಯರು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾರೆ. ನಿಜಕ್ಕೂ ಇಂಥವರ ಬಂಧನ ಖಂಡಿತವಾಗ್ಲೂ ಆಗ್ಲೇಬೇಕು. ಸಮಾಜದಲ್ಲಿ ಪದೇ ಪದೇ ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರುವಂತ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಒಂದು ದೇವರ ವಿಗ್ರಹದ ಮೇಲೆ ಚಪ್ಪಲಿ ಹಾರ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಇವರು, ಎಲ್ಲಿ ಅವರು, ಯಾಕೆ ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ಸ್ಥಳೀಯರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂಥ ಘಟನೆ. ಗಣಪತಿ ವಿಗ್ರಹ, ಹಿಂದೂಗಳು ವಿಘ್ನ ವಿನಾಶಕ ಅಂತ ಪೂಜೆ ಮಾಡುವಂಥ ದೇವರಿಗೆ ಈ ರೀತಿಯಾಗಿ ಚಪ್ಪಲಿ ಹಾರ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರು ಇವರು, ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಯಾಕೆ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಕೆಲವೊಂದಿಷ್ಟು ಜನರ ಭಾವನೆಗಳಿಗೆ ಪ್ರಚೋದನೆಯನ್ನ ಕೊಡುವಂತ ಕೆಲಸ ಇಲ್ಲ ಆಗ್ತಾ ಇಲ್ವಾ? ಹಾಗಾದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್, ಗಮನಿಸ್ತಾ ಇದ್ವಿ, ನಿಜಕ್ಕೂ ಕೂಡ ಇದು ವಿಕೃತಿ, ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಥವಾ ಯಾರ ಮೇಲಾದ್ರೂ ಸಂಶಯವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರಾ? ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಪ್ರತಾಪ್? ಸಂಪತ್, ಏನಂತ ಹೇಳಿದ್ರೆ ಇವತ್ತು ಬೆಳಗಿನ ಜಾವ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಏನು ಗಣೇಶ ವಿಗ್ರಹದ ಮೇಲೆ ಯಾರೋ ದುಷ್ಕರ್ಮಿಗಳು ಆ ಚಪ್ಪಲಿ ಹಾರವನ್ನ ಹಾಕಿರುವಂತದ್ದು ಕಂಡು ಬಂದಿದೆ. ಏನಂತ ಹೇಳಿದ್ರೆ ಏನು ಗಣೇಶ ಮೂರ್ತಿ ಇರುವಂತದ್ದು ಬೇಲೂರು ಪಟ್ಟಣದ ಪುರಸಭೆಯ ಆವರಣದಲ್ಲಿ. ಈ ಆವರಣದಲ್ಲಿ ಯಾರೋ ಮಧ್ಯರಾತ್ರಿ ಬಂದು ಚಪ್ಪಲಿ ಹಾರವನ್ನ ಹಾಕಿ ಹೋಗಿದ್ದಾರೆ ಅಂತೇಳಿ ಇವತ್ತು ಬೆಳಿಗ್ಗೆ ಪೂಜೆಗೆ ಬಂದಂತಹವರು ನೋಡಿ ಸದ್ಯ ಮಾಹಿತಿಯನ್ನ ಕೊಟ್ಟುವಂತದ್ದು. ಸ್ಥಳೀಯರು ಅಲ್ಲಿಂದ ಬೇಲೂರು ಪಟ್ಟಣ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಅವರು ಆ ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ. ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವರನ್ನ ಶೀಘ್ರ ಬಂಧಿಸಬೇಕು ಅನ್ನೋ ಒತ್ತಾಯ ಕೂಡ ಸ್ಥಳೀಯರಿಂದ ಕೇಳಿಬರ್ತಿರುವುದು. ಏನು ಕ್ಷೇತ್ರದ ಶಾಸಕರಾಗಿರುವಂತ ಹುಲಳ್ಳಿ ಸುರೇಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಂಡು ಜೊತೆಗೆ ಅಧಿಕಾರಿಗಳಿಂದ ನನಗೆ ಮಾಹಿತಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು, ಅವರು ಒತ್ತಾಯವನ್ನು ಮಾಡ್ತಿರುವಂತದ್ದು ಏನು ಸಿಸಿಟಿವಿ ವಿಡಿಯೋದಲ್ಲಿ ಈಗಾಗಲೇ ಪುರಸಭೆ ಆವರಣದಲ್ಲಿ ಸಿಸಿಟಿವಿ ಇದೆ. ಅದರ ಮಾಹಿತಿ ಆಧಾರದ ಮೇಲೆ ಯಾರು ಒಳಗಡೆ ಬಂದಿದ್ರು ಅವರನ್ನ ಶೀಘ್ರವೇ ಬಂಧಿಸಬೇಕು. ಜೊತೆಗೆ ಒಂದು ಮಾಹಿತಿ ಇರುವಂತದ್ದು, ಯಾರು ಮಹಿಳೆ ಬಂದು ಇದನ್ನ ಅಲ್ಲಿ ಚಪ್ಪಲಿಯನ್ನ ಹಾಕಿ ಹೋಗಿದ್ದಾರೆ. ಜೊತೆಗೆ ಆ ಮಹಿಳೆ ಹುಚ್ಚಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಆ ಹುಚ್ಚಿ ಆಗಿದ್ರೆ ಆಕೆ ಯಾಕೆ ಮುಖಕ್ಕೆ ವೇಲನ್ನ ಅಥವಾ ಬಟ್ಟೆಯನ್ನ ಸುತ್ಕೊಂಡು ಬಂದು ಆಗ್ತಾ ಇದ್ರು? ಇದರಲ್ಲಿ ಏನೋ ಶೆಡ್ ಅಂತ ಇದೆ. ಇದು ಹಿಂದೆ ಯಾರಿದ್ದಾರೆ ಎಂಬುದನ್ನ ಕೂಡ ಸ್ಪಷ್ಟಪಡಿಸಬೇಕು. ನಾವು ಜಿಲ್ಲಾ ಆಡಳಿತ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗೆ 12:30 1 ಗಂಟೆವರೆಗೂ ಸಮಯನ ಕೊಟ್ಟಿದ್ದೇವೆ. ಅಷ್ಟರೊಳಗೆ ಯಾರು ಆರೋಪಿ ಇದ್ದಾರೆ ಅವರನ್ನ ಶೀಘ್ರ ಬಂಧಿಸಬೇಕು. ಇದು ಏನೋ ಈ ಕೃತ್ಯ ಇದೆ, ಕೃತ್ಯ ಸಂಪೂರ್ಣ
ಚಿತ್ರಣವನ್ನ ಜನರ ಮುಂದೆ ಇಡಬೇಕು, ಇಲ್ಲಾಂದ್ರೆ ನಾವು ಬರೀ ಹಾಸನ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕ್ಷೇತ್ರದ ಶಾಸಕರು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಹಿಂದೂಪರ ಸಂಘಟನೆಗಳು ಕೂಡ ಬೆಳಿಗ್ಗೆನೆ ಬಂದು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ದುಷ್ಕರ್ಮಿಗಳನ್ನ ಶೀಘ್ರವೇ ಬಂಧಿಸಬೇಕು ಅಂತ ಹೇಳ್ತಿರುವಂತದ್ದು. ಸದ್ಯಕ್ಕೆ ಪೊಲೀಸ್ ಇಲಾಖೆ ಪೊಲೀಸರು ಕೂಡ ಏನು ಸಿಸಿಟಿವಿಯ ದೃಶ್ಯಗಳನ್ನ ತೆಗೆದುಕೊಂಡೋಗಿ ಈಗ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ಸಿಸಿಟಿವಿಯಲ್ಲಿ ಮಹಿಳೆ ಬಂದು ಹೋಗಿರುವಂತದ್ದು ಮಾತ್ರ ಕಾಣ್ತಾ ಇದೆ. ಆ ಮಹಿಳೆ ಯಾರು ಅನ್ನೋದನ್ನ ಕೂಡ ಈಗ ಕಂಡುಹಿಡಿಯುವಂತ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆ ಇರುವಂತದ್ದು. ಸಂಪತ್, ಪ್ರತಾಪ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸ್ಥಳೀಯರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರು ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದೇನು? ಅವ್ರಿಗೆ ಯಾರದಾದ್ರ ಮೇಲೆ ಸಂಶಯ ಇದೆಯಾ? ಹೇಗೆ ಆ ಸಂಪತ್ ಏನಂತ ಹೇಳಿದ್ರೆ, ಸದ್ಯ ಸಿಸಿಟಿವಿ ವಿಡಿಯೋವನ್ನ ಪೊಲೀಸರು ಡಿವೋರ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಅವರೇ ಅದನ್ನ ವಾಚ್ ಮಾಡಿದ್ದಾರೆ. ಆ ಸಿಸಿಟಿವಿ ವಿಡಿಯೋದಲ್ಲಿ ಮಹಿಳೆ ಬಂದು ಹೋಗಿರುವಂತದ್ದು ಮಾತ್ರ ಕಾಣ್ತಾ ಇದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿನಲ್ಲಿ ಓರ್ವ ಮಹಿಳೆ ತಲೆಗೆ ಬಟ್ಟೆನ ಹಾಕೊಂಡು ಮುಖ ಕಾಣದಂತೆ ಬಂದು ಹೋಗಿದ್ದಾರೆ. ಸದ್ಯಕ್ಕೆ ಪೊಲೀಸು ಅಧಿಕಾರಿಗಳು ಹೇಳ್ತಿರುವಂತದ್ದು, ಇಲ್ಲಿ ಮಾನಸಿಕ ಅಸ್ವಸ್ಥೆ ಮಹಿಳೆ ಯಾರೋ ಒಬ್ರು ಇದ್ರು, ಅವರು ಬಂದು ಹಾಕಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ಸ್ಥಳೀಯರು ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಆಕೆ ಮಾನಸಿಕ ಅಸ್ವಸ್ಥೆ ಆದ್ರೆ ನೇರವಾಗಿ ಬಂದು ಹಾಕ್ಬಿಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಮುಖಕ್ಕೆ ಬಟ್ಟೆಯನ್ನ ಒದ್ಕೊಂಡು ಯಾಕೆ ಬಂದು ಇಲ್ಲಿ ಹಾಕ್ಬೇಕಾಗಿತ್ತು? ಜೊತೆಗೆ ಆಕೆಯ ಹಿಂದೆ ಯಾರೋ ಮಹಿಳೆ ಹಿಂದೆ ಯಾರೋ ಹೇಳ್ಕೊಟ್ಟು ಯಾರೋ ಹಾಕ್ಸಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದನ್ನ ಕೂಡ ಕಂಡುಹಿಡಿಬೇಕು ಪೊಲೀಸ್ ಇಲಾಖೆ. ಜೊತೆಗೆ ಇಲ್ಲಿ ಜನರು ಭಾವನೆ ಜೊತೆಗೆ ಆಟ ಆಡುವಂತ ಒಂದು ಕೆಲಸ ಆಗ್ತಿದೆ. ಇದನ್ನ ಪೊಲೀಸ್ ಇಲಾಖೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡಬೇಕು, ತನಿಖೆ ಮಾಡಿ. ಇಲ್ಲದೆ ಇದ್ದಲ್ಲಿ ನಾವು 1 ಗಂಟೆ ಸುಮಾರು ನಂತರ ಶಾಸಕರ ಏನ್ ಹೇಳಿದ್ರು ಅವ್ರ ಜೊತೆಗೆ ಹಿಂದೂಪರ ಸಂಘಟನೆಗಳು ಕೂಡ ಒಂದು 12:30 1 ಗಂಟೆಗೆ ಒಂದು ಸಭೆಯನ್ನ ಮಾಡಿ ಅಷ್ಟರೊಳಗೆ ಪೊಲೀಸ್ ಇಲಾಖೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಅಂದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಸಂಪತ್ತು, ಥ್ಯಾಂಕ್ ಯು ಪ್ರತಾಪ್ ಹಿರಿಸಾವೆ ತಮ್ಮ ಡೀಟೇಲ್ಸ್ಗಾಗಿ. ಪ್ರತಿನಿಧಿ ಪ್ರತಾಪ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಲ್ಲಿನ ಸ್ಥಳೀಯರ ಆಕ್ರೋಶ ಭುಗಿಲೆದ್ದಿದೆ. ಒಂದ್ ಕಡೆಯಲ್ಲಿ ಸ್ಥಳೀಯರು ಹೇಳ್ತಾ ಇರೋದು, ದೇವರಿಗೆ ಚಪ್ಪಲಿಯ ಹಾರವನ್ನ ಹಾಕಿದ್ದು ಒಬ್ರು ಮಹಿಳೆ, ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರಂತೆ. ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಮುಖಕ್ಕೆ ಬಟ್ಟೆ ಹಾಕೊಂಡು ಬರೋಕ್ ಆಕೆ ಗೊತ್ತಾಗಿತ್ತ? ಹಾಗಾದ್ರೆ ಬೆಳಗಿನ ಜಾವವೇ ಆಕೆ ಬಂದು ಹಾಕ್ಬೇಕಿತ್ತ? ಬೇರೆ ಸಮಯನೇ ಇರ್ಲಿಲ್ವಾ? ಬೆಳಗಿನ ಜಾವ ನೋಡ್ಕೊಂಡು ಯಾರು ಇಲ್ಲದನ್ನ ನೋಡ್ಕೊಂಡು ಗಣಪತಿ ವಿಗ್ರಹದ ಮುಂಭಾಗಕ್ಕೆ ಬಂದು ಅದಕ್ಕೆ ಚಪ್ಪಲಿ ಹಾಕೋ ಕೆಲಸ ಯಾಕೆ ಮಾಡಬೇಕಿತ್ತು ಅಷ್ಟೊತ್ತಿನಲ್ಲಿ? ಅದು ಕೂಡ ಮುಖಕ್ಕೆ ಬಟ್ಟೆ ಕಟ್ಕೊಂಡು. ಇದೊಂದು ವ್ಯವಸ್ಥಿತ ಕೃತ್ಯ. ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ ಎನ್ನುವಂಥದ್ದು ಹಿಂದೂಪರ ಸಂಘಟನೆಯವರ ವಾದ. ಪ್ರತಿಭಟನೆ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿಜಕ್ಕೂ ಕೂಡ ಯಾರು ಇಂಥ ಘಟನೆಗಳನ್ನ ಸಹಿಸೋದಿಲ್ಲ. ಹಿಂದೂಗಳು ಪೂಜಿಸುವಂತ ದೇವರ ಮೇಲೆ ಚಪ್ಪಲಿಯನ್ನು ನೋಡ್ಬೇಕಾ? ಹಾಗಾದ್ರೆ ಶಿಕ್ಷೆ ಕೊಟ್ಟೆ